ನಿಮಗಂತೂ ಇದು ಪೇಡ್ ಫ್ರೀ ಫೈರ್ ಐತಲ್ಲ, ಇದನ್ನು ಎ ಪಿ ಕೆನ ಇಲ್ಲೇ ಕೊಟ್ಟಿದ್ದೀನಿ, ಡೈರೆಕ್ಟ್ ಗ್ರೂಪಲ್ಲೇ ಕೊಟ್ಟಿರ್ತೀನಿ. ನಾರ್ಮಲಾಗಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ರಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಓಕೆನಾ, ನಾನು ಇನ್ಸ್ಟಾಲ್ ಮಾಡ್ಕೊತೀನಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಏನೆಲ್ಲ ಡೈರೆಕ್ಟಿಗೆ ನಾನು ಕೆಳಗೊಂದು ಫೈಲ್ ಕೊಟ್ಟಿರ್ತೀನಲ್ಲ, ಅದನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ, ನಾರ್ಮಲಾಗಿ ಇದನ್ನು ಫಸ್ಟ್ಗೆ ಇನ್ಸ್ಟಾಲ್ ಮಾಡ್ಕೊಳ್ರಿ. ಈ ಥರ ಓಪನ್ ಮಾಡಿಬಿಟ್ಟು, ಯಾಕಂದರೆ ಫಸ್ಟ್ಗೆ ಕ್ಲಿಯರ್ ಮಾಡಬೇಕಾಗುತ್ತಲ್ಲ, ಇದು ಓಪನ್ ಆಗಬೇಕಲ್ಲ, ಅಂದರೆ ಫೋನ್ ಸ್ಟೋರೇಜಲ್ಲಿ ಸೆಟ್ ಆಗಬೇಕಲ್ಲ. ಓಕೆ, 50 MB ಕೊಡುತ್ತೆ, 50 MB ಕೊಡ್ರಿ. ಮತ್ತು ಇವಾಗ ಒಂದು ಸಲ ಹಿಂಗೆ ಓಪನ್ ಮಾಡಿದ್ಮೇಲೆ ನಾರ್ಮಲಾಗಿ ಮತ್ತೆ ಇಲ್ಲಿ ಟೆಲಿಗ್ರಾಮಿಗೆ ಬನ್ನಿ. ಮತ್ತು ಇಲ್ಲಿ ಪೂರ್ತಿ ಕೆಳಗಡೆ ನಾನು ಇಲ್ಲಿ ನೋಡಿರಿ ಆ್ಯಂಟಿ-ಬ್ಯಾನ್ ಪೇಡ್ ಎಂಬೋಟ್ ಹೆಡ್ಸೆಟ್ ಕೊಟ್ಟಿದ್ದೀನಲ್ಲ, ಅದ್ರ ಮೇಲೆ ನಾರ್ಮಲಾಗಿ ಕ್ಲಿಕ್ ಮಾಡಿರಿ. ಮತ್ತು ಕೆಳಗೆ ಪಾಸ್ವರ್ಡ್ ಕೊಟ್ಟಿದ್ದೀನಿ ನೋಡಿರಿ, ಇಲ್ಲಿ 1122 ಅಂತ ಇದನ್ನು ಕೊಟ್ಟಿದ್ದೀನಿ. ಇದನ್ನೇ ತೊಗೊಳ್ರಿ ಪಾಸ್ವರ್ಡ್ ಅದು. ಮತ್ತು ಮೇಲೆ ಅದು ಕೊಟ್ಟಿದ್ದೀನಿ ನೋಡಿ, ಆ್ಯಂಟಿ-ಬ್ಯಾನ್ ಪೇಡ್ ಪ್ಯಾನಲು, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಕ್ಲಿಕ್ ಮಾಡಿದ ಮೇಲೆ ನಾರ್ಮಲಾಗಿ ಇದ್ರ ಮೇಲೆ ನೋಡಿರಿ ಆ್ಯಂಟಿ-ಬ್ಯಾನ್ ಎಂಬೋಟ್ ಮತ್ತು ಫೈಲ್ಸು, ಇಲ್ಲಿ IL2 CPP ಮತ್ತು ಮೆಟಾಡೇಟಾ, ಇಲ್ಲಿವರೆಗೂ ಬಂದು ಇದನ್ನು ಕ್ಲಿಕ್ ಮಾಡಿಡ್ರಿ. ಮತ್ತು ರೈಟ್ ಸೈಡಲ್ಲಿ ಈ ಕಡೆ ಆಂಡ್ರಾಯ್ಡಿಗೆ ಹೋಗಿರಿ, ಡಾಟಾಕ್ಕೆ ಹೋಗ್ರಿ. ಡಾಟಾಕ್ಕೆ ಹೋಗ್ಬಿಟ್ಟು ಫ್ರೀ ಫೈರ್ ಎಲ್ಲಿ ಅಂತ ಸರ್ಚ್ ಮಾಡ್ಕೊಳ್ರಿ. ನಾರ್ಮಲಾಗಿ ಯಾವುದು ಇನ್ಸ್ಟಾಲ್ ಮಾಡಿರ್ತೀರಲ್ಲ, ನಾರ್ಮಲಾಗಿ ಫ್ರೀ ಫೈರ್ನ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ರಿ. ಈ ಥರ ಏನಾದರೂ ನಿಮಗೆ ಪ್ರಾಬ್ಲಮ್ ಬಂದರೆ ನಾರ್ಮಲಾಗಿ ಇದನ್ನು ಕನೆಕ್ಟ್ ಮಾಡ್ಕೋಬೇಕು ನೀವು ಸುಜುಕಿ ಆ್ಯಪ್ನ. ಓಕೆನಾ, ನಾನು ಕನೆಕ್ಟ್ ಮಾಡ್ಕೋತೀನಿ. ಇದು ಕನೆಕ್ಟ್ ಆಯಿತು, ಸರಿ ನೋಡ್ಕೊಳ್ರಿ. ಇಲ್ಲಿ ಫ್ರೀ ಫೈರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫೈಲ್ಸ್ ಅಂತ ಕಾಣ್ತಲ್ಲ, ಇದ್ರ ಮೇಲೆ ಹೋಗ್ರಿ. ಮತ್ತು IL2 CPP ಸೆಕೆಂಡ್ ಒನ್ ಇದ್ರ ಮೇಲೆ ಹೋಗ್ರಿ. ಮತ್ತು ಮೆಟಾಡೇಟಾ ಹೋಗ್ರಿ. ಮತ್ತು ಇಲ್ಲಿ ಇದನ್ನು ಏನಿಲ್ಲ, ನಾರ್ಮಲಾಗಿ ಎಕ್ಸ್ಟ್ರಾಕ್ಟ್ ಅಂತ ಓಡ್ರಿ. ಎಕ್ಸ್ಟ್ರಾಕ್ಟ್ ಅಂತ ಹೊಡೆದು ಅಪ್ಲೈ ಟು ಸಬ್ಸ್ಟೆನ್ಸ್ ಫೈಲ್ ಅಂತ ಹೊಡ್ರಿ. ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ 1122 ಅಂತ ಹಾಕ್ರಿ. ಓಕೆ, ನಿಮಗೆ ಇವಾಗ ಫೈಲ್ ನಿಮ್ಮದು ಏನಿದೆಯಲ್ಲ ಸೆಟ್ ಆಗುತ್ತೆ. ಓಕೆನಾ, ನೀವು ಇಷ್ಟು ಕರೆಕ್ಟಾಗಿ ಅಪ್ಲೈ ಮಾಡ್ಕೊಂಡ್ರಿ ಅಂದರೆ ಮುಗೀತು. ಅವಾಗ ನೀವು ಗೇಮ್ನ ನಾರ್ಮಲಾಗಿ ಓಪನ್ ಮಾಡಿರಿ. ಓಪನ್ ಮಾಡಿಬಿಟ್ಟು 50 MB ಕೇಳುತ್ತಲ್ಲ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ರಿ. ಇದು 50 MB ಕೊಡ್ರಿ ಅವರಿಗೆ ಡೌನ್ಲೋಡ್ಗೆ. ಓಕೆನಾ, ನೋಡ್ಕೊಳ್ರಿ. ಇಷ್ಟೆಲ್ಲ ಅಪ್ಲೈ ಮಾಡಿದ್ರು ನಿಮ್ಮದು ಹ್ಯಾಕ್ ಸೆಟ್ ಆಗಿಲ್ಲ ಅಂದರೆ ಮತ್ತೇನಿಲ್ಲ, ನೀವು ಏನು ಟೆಲಿಗ್ರಾಮ್ಗೆ ಬನ್ನಿ ಡೈರೆಕ್ಟಿಗೆ. ಮತ್ತು ಇಲ್ಲಿ ಟೆಲಿಗ್ರಾಮ್ಗೆ ಬಂದುಬಿಟ್ಟು ಇದು ಏನಾದರೂ MT ಮ್ಯಾನೇಜರಲ್ಲಿ ಇತ್ತು ಅಂದರೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ರಿ. ಕ್ಲಿಯರ್ ಮಾಡ್ಕೊಂಬಿಟ್ಟು ಮತ್ತೆ ನೀವೇನಿಲ್ಲ ಟೆಲಿಗ್ರಾಮಿಗೆ ಬರಬೇಕಾಗುತ್ತೆ. ಟೆಲಿಗ್ರಾಮ್ಗೆ ಬನ್ನಿ. ಟೆಲಿಗ್ರಾಮ್ಗೆ ಬಂದುಬಿಟ್ಟು ಆ ಆ್ಯಪ್ ಮೇಲೆ ಇನ್ನೊಂದು ಸಲ ಕ್ಲಿಕ್ ಮಾಡಿರಿ. MT ಮ್ಯಾನೇಜರ್ಗೆ ಹೋಗ್ರಿ. ನಾರ್ಮಲಾಗಿ ಇದೆ ಏನೇನು ಪ್ರೋಸೆಸ್ ಹೇಳಿದ್ದೀನಲ್ಲ, ಅದನ್ನು ಇನ್ನೊಂದು ಸರ್ತಿ ಮಾಡ್ಕೊಂಬಿಡ್ರಿ ಅಷ್ಟೇ. ಈ ಕಡೆ ರೈಟ್ ಸೈಡಲ್ಲಿ ಡಾಟಾ ಮತ್ತು ಪ್ರಿಪೇರ್ ಸರ್ಚು, ಅದೇನು ಪ್ರೋಸೆಸ್ ಹೇಳಿದ್ದೀನಲ್ಲ, ಫಸ್ಟ್ಗೆ ಹೇಳಿದ್ದೀನಲ್ಲ, ಒಂದು ಸಲ ಹೇಳಿದರೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ಫ್ರೀ ಫೈರ್ಗೆ ಹೋಗ್ರಿ. ಫೈಲ್ಸು IL2 CPP ಮೆಟಾಡೇಟಾ, ಇಲ್ಲಿ ಇದನ್ನು ಎಕ್ಸ್ಟ್ರಾಕ್ಟ್ ಅಂತ ಹೊಡೆದ್ಬಿಡ್ಬೇಕು. ಎಕ್ಸ್ಟ್ರಾಕ್ಟ್ ಅಂತ ಹೊಡೆದು ಪೂರ್ತಿ ಕೇಳಿಂದು, ಮತ್ತು ಕಾಪಿ ಆ್ಯಂಡ್ ರಿಪ್ಲೇಸು ಫುಲ್ ಕೇಳಿಂದ ಅಪ್ಲೈ ಸಬ್ಸ್ಟೆಂಟ್ ಅಂತ ಹೊಡೆದು ಪಾಸ್ವರ್ಡು ಹಾಕ್ಬಿಡ್ರಿ. ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸಲ ನೀವು ನೋಡ್ಕೊಂಬಿಡ್ರಿ. ಓಕೆನಾ, ಓಕೆ, ಇವಾಗ ರಿಪ್ಲೇಸ್ ಮಾಡ್ಕೊಳ್ರಿ. ಒಂದು ಸರ್ತಿ ರಿಪ್ಲೇಸ್ ಮಾಡ್ಕೊಂಬಿಟ್ಟು ಮತ್ತೆ ಇದನ್ನು ಕ್ಲಿಯರ್ ಮಾಡ್ಕೊಳ್ರಿ ಫ್ರೀ ಫೈರ್ನು ಎಲ್ಲ. ಮತ್ತೆ ನೋಡಿರಿ, ಇವಾಗ ಮತ್ತೆ ಓಪನ್ ಮಾಡಿರಿ. ಇವಾಗ ಸೆಟ್ ಆಗಿರುತ್ತೆ ಪೈಲು. ಇವಾಗೂ ಸೆಟ್ ಆಗಿಲ್ಲ, ಒಂದು 2 ರಿಂದ 3 ಸಲ ಟ್ರೈ ಮಾಡ್ಕೊಳ್ರಿ, ಸರಿನಾ. ಇಲ್ಲ 3 ಟೈಮ್ಸ್ ಎಲ್ಲ ಅಪ್ಲೈ ಮಾಡಿದ ಮೇಲೆ ಸೆಟ್ ಆಗುತ್ತೆ. ಓಕೆನಾ, ಮತ್ತು ಒಂದೊಂದು ಡಿವೈಸ್ ಎಲ್ಲ ತುಂಬಾ ಸ್ಲೋ ಇರುತ್ತೆ ಮತ್ತು ಓಲ್ಡ್ ಇರುತ್ತೆ. ಒಂದೊಂದು ಡಿವೈಸಲ್ಲಿ ರೂಟ್ ಇರಲ್ಲ, ಅದಕ್ಕಾಗಿ ಸ್ವಲ್ಪ ಲೇಟಾಗಿ ಅಪ್ಲೈ ಆಗುತ್ತೆ. ಮತ್ತು ಅದಕ್ಕೆ ಒಂದು ಸ್ವಲ್ಪ 5 ಮಿನಿಟ್ ಇಲ್ಲ 10 ಮಿನಿಟ್ ವೇಟ್ ಮಾಡಿರಿ. ಒಂದು 3 to 4 ಟೈಮ್ ಅಪ್ಲೈ ಮಾಡ್ತೀವಿ. ಯಾಕಂದರೆ ನನ್ನ ಫೋನಲ್ಲೇ 3 ಟೈಮ್ಸ್ ಮೇಲೆ ಅಪ್ಲೈ ಮಾಡಿದ ಮೇಲೆ ಸರಿನಾ. ಅದಕ್ಕೆ ಹೇಳ್ತೀನಿ ನಿಮಗೆ.